ಬನ್ನಿ ಫ್ರೆಂಡ್ಸ್, ನಾನಿವತ್ತು ಹೆಸರು ಕಾಳಿನ ಮೊಳಕೆ ಕಾಳು ಸಾರು ಮಾಡಿದ್ದೆ. ಮೊಳಕೆ ಕಾಳು ಸಾರಿಗೆ ರೈಸ್ ರೊಟ್ಟಿ, ನಮ್ಮ ಊರ ಕಡೆ ಮಡಿಕೇರಿ ಕಡೆ ರೊಟ್ಟಿ ಮಾಡ್ತೀವಿ ಆ ಥರ ರೊಟ್ಟಿ. ಇದು ಅನ್ನ ಮತ್ತು ರೈಸ್ ಪೌಡ್ರು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕಲಸಿ ಈ ಥರ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂದರೆ, ಎಷ್ಟು ಸಾಫ್ಟ್ ಅಂದರೆ ಈ ರೊಟ್ಟಿ ಅಷ್ಟು ಚೆನ್ನಾಗಿರುತ್ತೆ. ಇದಕ್ಕೆ ನಾನು ಮೊಳಕೆ ಕಾಳು ಸಾರಿಗೇ ರೊಟ್ಟಿ ಮಾಡಿದ್ದು. ನಾನು ಮೊಳಕೆ ಕಾಳು ಸಾರು ಹೇಗೆ ಮಾಡಿದೆ ಅಂತ ಫುಲ್ಲು ವೀಡಿಯೋ ಮಾಡಿ ಹಾಕಿದ್ದೀನಿ. ಎಲ್ಲರೂ ನೋಡಿ ನನಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ರೊಟ್ಟಿ ಎಷ್ಟು ಚೆನ್ನಾಗಿದೆ. ನಾನು ಈ ರೊಟ್ಟಿ ಜೊತೆ ನಾನಿವಾಗ ನಾಷ್ಟ ತಿಂತೀನಿ. ನೋಡಿ ರೊಟ್ಟಿ ರೆಡಿಯಾಗಿದೆ. ಇಲ್ಲಿ ಮೊಳಕೆ ಕಾಳು ಸಾರು ಇದು ಹೇಗೆ ಮಾಡೋದು ಅಂತ ಫುಲ್ಲು ವೀಡಿಯೋ ಹಾಕಿದ್ದೀನಿ. ದಯವಿಟ್ಟು ನೀವು ವೀಡಿಯೋ ಎಲ್ಲೂ ಸ್ಕಿಪ್ಪು ಮಾಡಬೇಡಿ ಫ್ರೆಂಡ್ಸ್. ನೀಟಾಗಿ ಎಲ್ಲ ನೋಡಿ ಆಮೇಲೆ ನೀವು ಅದನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು, ನನಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ. ಈ ಸಾರು ಹೇಗೆ ಮಾಡೋದು, ಮೊಳಕೆ ಕಾಳಿನ ಸಾರು ಅಂತ ಫುಲ್ಲು ವೀಡಿಯೋ ಹಾಕಿದ್ದೀನಿ. ಮಾಡಿ ಅದನ್ನು ನೋಡ್ಕೊಂಡು ಬರೋಣ ಬನ್ನಿ. ನೋಡಿ, ನೀವು ಏನಾದರೂ ಸಾರು ರೊಟ್ಟಿ ಜೊತೆ ತಿನ್ಬೋದು. ಇದು ನಾನು ಮೊಳಕೆ ಕಾಳು ಸಾರಿಗೆ ಅಂತಲೇ ಮಾಡಿದ್ದು. ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋ ಹೇಗೆ ಮಾಡಿದ್ದೀನಿ ಅಂತ ಒಂದು ಸಲ ಎಲ್ಲ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ನನ್ನ ಹೊಸ ಚಾನಲು ಸವಿತಾ ರುಚಿ ಚಾನಲ್ಗೆ ಎಲ್ಲ ಸಬ್ಸ್ಕ್ರೈಬ್ ಆಗಿ. ಇವತ್ತು ನಾನು ಒಂದು ಒಳ್ಳೆ ಹೆಸ್ರು ಕಾಳು ಮಸಾಲೆ ಸಾರು ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ನೋಡಿ, ಇಲ್ಲಿ ಮೊಳಕೆ ಕಟ್ಟಿ ಹೆಸ್ರು ಕಾಳು ಇಟ್ಕೊಂಡಿದ್ದೀನಿ. ಮೊಳಕೆ ಕಟ್ಟಿ ಹೆಸ್ರು ಕಾಳು ಇಟ್ಕೊಂಡಿದ್ದೀನಿ. ಅದು ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ ಬನ್ನಿ. ಇವಾಗ ಈ ಕಡೆ ಬಾಣಲಿ ಇಟ್ಕೊಂಡಿದ್ದೀನಿ, ಪಾತ್ರೆ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನು ಎಣ್ಣೆ ಹಾಕ್ತೀನಿ. ಹೆಸರು ಕಾಳು ಮೊಳಕೆ ಸಾರು ಹೇಗೆ ಮಾಡೋದು ಅಂತ ಒಂದು ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ, ಎಲ್ಲ ನೋಡಿ. ಇದು ತುಂಬ ಚೆನ್ನಾಗಿರುತ್ತೆ. ನಿಮಗೆ ಮುದ್ದೆಗಾಗಲಿ, ಅನ್ನಕ್ಕೆ, ಚಪಾತಿಗೆ, ದೋಸೆಗೆಲ್ಲ ಚೆನ್ನಾಗಿರುತ್ತೆ. ಹೆಸ್ರು ಕಾಳನ್ನು ಚೆನ್ನಾಗಿ ಮೊಳಕೆ ಕಟ್ಟಿಟ್ಟಿದ್ದೀನಿ. ಅದು ಬರೀ ಹೆಸ್ರು ಕಾಳಲ್ಲ, ಅದ್ರ ಜೊತೆಗೆ ನೋಡಿ ಆಲೂಗೆಡ್ಡೆ, ಬದನೆಕಾಯಿ, ಇದು 3 ಹಾಕಿ ಮಸಾಲೆ ಸಾರು ತುಂಬ ಚೆನ್ನಾಗಿರುತ್ತೆ. ಇವಾಗ ಇದನ್ನು ನಾವು ಕುಕ್ಕರ್ಗೆ ಹಾಕಬಾರ್ದು. ಕುಕ್ಕರ್ಗೆ ಹಾಕಿದ್ರೆ ಹೆಸ್ರು ಕಾಳು ಚಟ್ನಿ ಥರ ಬೆಂದೋಗುತ್ತೆ. ಅದನ್ನು ಡೈರೆಕ್ಟಾಗಿ ಬೇಯಿಸ್ಕೊಳ್ಬೇಕು. ನೋಡಿ, ಎಣ್ಣೆ ಕಾದಿದೆ, ಅದಕ್ಕೆ ಸಾಸಿವೆ ಹಾಕ್ತಾಯಿದ್ದೀನಿ. ನೀಟಾಗಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಎಲ್ಲ ನೀಟಾಗಿ ನೀವು ಕ್ಲೀನಾಗಿ ನೋಡಿದ್ರೆ ನಿಮಗೆ ಅಚ್ಚುಕಟ್ಟಾಗಿ ಗೊತ್ತಾಗುತ್ತೆ. ಯಾರೆಲ್ಲ ನನ್ನ ಹೊಸ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಇವಾಗ ಎಣ್ಣೆ ಹಾಕಿದ್ದೀನಿ, ಸಾಸಿವೆ ಹಾಕಿ ಚಟಪಟ ಅನ್ನುತ್ತೆ. ಇದನ್ನು ಡೈರೆಕ್ಟಾಗಿ ಬೇಯಿಸ್ಕೊಳ್ಬೇಕು, ಕುಕ್ಕರ್ಗೆ ಹಾಕೋಂಗಿಲ್ಲ. ಇವಾಗ ಅದಕ್ಕೆ ನಾನು ಈರುಳ್ಳಿ ಮತ್ತು ಒಂದು ದಪ್ಪದ 2 ಈರುಳ್ಳಿ, ಒಂದು ಕರಿಬೇವು ಸೊಪ್ಪು ಹಾಕ್ತೀನಿ. ಇದನ್ನು ಡೈರೆಕ್ಟ್ ಬೇಯಿಸ್ಕೊಳ್ಬೇಕು, ಯಾಕಂದರೆ ಕುಕ್ಕರಲ್ಲಿ ಹಾಕಿದ್ರೆ ಬೆಂದೋಗುತ್ತೆ. ಇವಾಗ ನೋಡಿ, ನಾನು ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಇದನ್ನು ಇವಾಗ ನಾನು ಡೈರೆಕ್ಟಾಗಿ ಒಂದು 10 ನಿಮಿಷ ಬೆಂದ್ಬಿಡುತ್ತೆ. ಆಲೂಗೆಡ್ಡೆನೂ ಬೇಗ ಬೇಯುತ್ತೆ, ಬದನೆಕಾಯಿನೂ ಬೇಗ ಬೇಯುತ್ತೆ, ಹೆಸರು ಕಾಳು ಬೇಗ ಬೇಯುತ್ತೆ. ಇದು ಬೇಯೋಷ್ಟರಲ್ಲಿ ನಾನು ಏನು ಮಸಾಲೆ ಅದಕ್ಕೆ ರುಬ್ಬಬೇಕು, ಏನು ಮಸಾಲೆ ಹಾಕಬೇಕು ಅಂತೆಲ್ಲ ತೋರಿಸ್ತೀನಿ. ನೋಡಿ, ಇವಾಗ ಇದು ಈರುಳ್ಳಿ ಸ್ವಲ್ಪ ರೋಸ್ಟ್ ಆಗಬೇಕು. ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆಗಿ ಎಣ್ಣೆಯಲ್ಲಿ ಸಿಂಪಲ್ಲು ಚೆನ್ನಾಗಿರುತ್ತೆ. ಒಳ್ಳೆ ಮಟನ್ ಸಾರು ತಂದಿರುತ್ತೆ. ಇವಾಗ ಈರುಳ್ಳಿ ರೋಸ್ಟ್ ಆದಮೇಲೆ ಅದಕ್ಕೆ ನಾನು ಹೆಸರು ಕಾಳು ಹಾಕ್ತೀನಿ. ಹೆಸರು ಕಾಳು ಹಾಕಿ ಈ ಬದನೆಕಾಯಿ, ಆಲೂಗೆಡ್ಡೆ ಹಾಕ್ತೀನಿ. ಎಲ್ಲನೂ ಡೈರೆಕ್ಟಾಗಿ ಬೇಯಿಸ್ಕೊಳ್ಳಿ. ಯಾಕಂದರೆ ಕುಕ್ಕರಲ್ಲಿ ಹಾಕಿದ್ರೆ ಅದು ಹೆಸರು ಕಾಳು ಎಲ್ಲ ಬೆಂದು ಚಟ್ನಿ ಆಗಿರುತ್ತೆ, ನಮಗೆ ತಿನ್ನೋಕ್ಕೆ ಚೆನ್ನಾಗಿರಲ್ಲ. ಇವಾಗ ನೋಡಿ, ಹೆಸರು ಕಾಳು, ಬದನೆಕಾಯಿ, ಆಲೂಗಡ್ಡೆ ಹಾಕಿ ಅದನ್ನು ನೀಟಾಗಿ ಇವಾಗ ಈ ಥರ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ. ಇವಾಗ ನಾನು ಅದಕ್ಕೆ ಏನು ಹಾಕ್ತೀನಿ ಅಂದರೆ, ನೋಡಿ ಫ್ರೆಂಡ್ಸ್, ನಾನು ಮಸಾಲೆ ಏನೇನು ಹಾಕ್ತೀನಿ ಅಂತ ತೋರಿಸ್ತೀನಿ. ಸ್ವಲ್ಪ ಕಲ್ಲುಪ್ಪು, ಧನಿಯಾ ಪುಡಿ, ಬೇಯಕ್ಕೆ ಹಾಕ್ತೀನಿ. ಬೇಯುವಾಗಲೇ ಹಾಕ್ತೀನಿ. ಉಪ್ಪು ಖಾರ ಎಲ್ಲ ಚೆನ್ನಾಗಿರುತ್ತೆ. ಧನಿಯಾ ಪುಡಿ, ಕಲ್ಲು ಉಪ್ಪು ಹಾಕಿದ್ಮೇಲೆ ಖಾರ ಪುಡಿ, ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರ ಹಾಕ್ಕೊಳ್ಳಿ. 2 ಸ್ಪೂನು ನಾನು ಸ್ವಲ್ಪ ಖಾರ ತಿಂತೀವಿ, ಅದರಿಂದ 3 ಸ್ಪೂನು ಖಾರ ಪುಡಿ ಹಾಕಿದ್ದೀನಿ. ಆಮೇಲೆ ಅದಕ್ಕೇ ಅರಿಶಿನ, ಇವಾಗ ಇಷ್ಟೇ ಬೇಯಕ್ಕೆ ಹಾಕೋದು. ಇವಾಗ ನೋಡಿ, ಧನಿಯಾ ಪುಡಿ, ಅರಿಶಿನ ಪುಡಿ, ಖಾರ ಪುಡಿ ಮತ್ತು ಉಪ್ಪು ಹಾಕಿ ಚೆನ್ನಾಗಿ ಇವಾಗ ಈ ಥರ ನೋಡಿ ಹಿಂಗೆ ಚೆನ್ನಾಗಿ ಬಾಡಿಸ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ದೋಸೆ, ಇಡ್ಲಿ, ಚಪಾತಿ, ಪೂರಿ, ಮುದ್ದೆ ಎಲ್ಲ ಚೆನ್ನಾಗಿರುತ್ತೆ. ಇವಾಗ ನಾನು ಏನು ಮಾಡ್ತೀನಿ ಅಂದರೆ, ಅದಕ್ಕೇ ನೀರು ಹಾಕಿ ಬೇಯಕ್ಕಿಡ್ತೀನಿ. ಅದು ಬೇಯೋಷ್ಟರಲ್ಲಿ ನಾನು ಅದಕ್ಕೊಂದು ಮಸಾಲೆ ರೆಡಿ ಮಾಡ್ತೀನಿ. ಇದು ಚೆನ್ನಾಗಿ ಬೇಯಲಿ. ಇವಾಗ ಅದಕ್ಕೊಂದು ಮಸಾಲೆ ರುಬ್ಕೊಂಡು ಬರೋಣ.
ಫ್ರೆಂಡ್ಸ್, ಇವಾಗ ಇದು ಬೇಯ್ತಾ ಇರಲಿ. ಹೆಸರು ಕಾಳು, ಬದನೆಕಾಯಿ, ಆಲೂಗಡ್ಡೆ ಬೇಯ್ತಾ ಇರಲಿ. ಬೇಯೋಷ್ಟರಲ್ಲಿ ಅದಕ್ಕೊಂದು ಮಸಾಲೆ ನಾನು ತೋರಿಸ್ತೀನಿ. ತುಂಬ ಸಿಂಪಲ್ ಆದ ಒಳ್ಳೆ ಚೆನ್ನಾಗಿರೋ ಮಸಾಲೆ. ಇವಾಗ ನೋಡಿ, ಬೆಳ್ಳುಳ್ಳಿ, ತೆಂಗಿನಕಾಯಿ, ಶುಂಠಿ ಇದನ್ನು ಮಿಕ್ಸಿಗೆ ಹಾಕ್ಕೊಳ್ತೀನಿ ರುಬ್ಬಕ್ಕೆ. ನೋಡಿ ಫ್ರೆಂಡ್ಸ್, ಇವಾಗ ತೆಂಗಿನಕಾಯಿ, ಶುಂಠಿ, ಬೆಳ್ಳುಳ್ಳಿ ಹಾಕಿದ್ದೀನಿ. ರುಬ್ಬಕ್ಕೆ ಮಸಾಲೆ ರೆಡಿ ಮಾಡ್ತಾ ಇರೋದು. ಅದರ ಜೊತೆಗೆ ಈರುಳ್ಳಿ ಹಾಕ್ತಾ ಇದ್ದೀನಿ. ನೋಡಿ, ಇದು ಸೋಂಪು ತುಂಬ ಒಳ್ಳೆ ಸ್ಮೆಲ್ಲು ಕೊಡುತ್ತೆ, ಜೀರ್ಣಕ್ಕೆ ಒಳ್ಳೆಯದು, ತುಂಬ ಚೆನ್ನಾಗಿರುತ್ತೆ. ಈರುಳ್ಳಿ, ತೆಂಗಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಸೋಂಪು ಹಾಕ್ತೀನಿ ರುಬ್ಬಕ್ಕೆ. ಎರಡು ಚಕ್ಕೆ, ಆಮೇಲೆ 2, 3, 4, 5 ಲವಂಗ, ಚಕ್ಕೆ ಲವಂಗ. ಇದು ಬಂದು ನಾವು ಬಿರಿಯಾನಿಗೆ ಹಾಕ್ತೀವಲ್ಲ, ಜಾಕಾಯಿ ಇದು ಅಂತ. ಇದು ಒಂದು ಚೂರು ಹಾಕ್ತೀನಿ. ಇದು ಒಳ್ಳೆ ಸ್ಮೆಲ್ ಗಮ್ಮ ಅಂತಿರುತ್ತೆ. ಒಳ್ಳೆ ಮಟನ್ ಸಾರು, ಚಿಕನ್ ಸಾರು ಇದ್ದಂಗೆ ಇರುತ್ತೆ. ನೋಡಿ, ಇಷ್ಟು ಇದನ್ನು ಹಾಕಿದ್ದೀನಿ. ನೋಡಿ, ಮಸಾಲೆ ಹಾಕಿದ್ದೀನಿ. ಆಮೇಲೆ ಅದು ಸ್ವಲ್ಪ ನೈಸ್ ಆದಮೇಲೆ ಒಂದು 4-5 ಟೊಮೆಟೊ. ಇದು ಫಸ್ಟೇ ಹಾಕ್ಕೊಂಡ್ರೆ ತೆಂಗಿನಕಾಯಿ ನೈಸ್ ಆಗೋಲ್ಲ. ಅದು ಅರ್ಧ ರುಬ್ಬಿದ ಮೇಲೆ ಒಂದು 4-5 ಟೊಮೆಟೊ ಎಲ್ಲ ಸೇರಿಸ್ಕೊಂಡು ನಾನು ಈ ಮಸಾಲೆಯನ್ನು ರುಬ್ಬಿ ರೆಡಿ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ನಿಮಗೆ ಅರ್ಥ ಆಯಿತು ಅಂದ್ಕೊಳ್ತೀನಿ. ಮಸಾಲೆ ಯಾವ್ದು ಹಾಕಿದ್ದೀನಿ ಅಂತ ಅರ್ಥ ಆಗಿರುತ್ತೆ. ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಸಲನೂ ಸ್ಕಿಪ್ ಮಾಡದೆ ವಿಡಿಯೋ ನೋಡಿ. ಇದನ್ನೆಲ್ಲ ರೆಡಿ ಮಾಡ್ಕೊಂಡು ಬರ್ತೀನಿ, ರುಬ್ಬಿ ರೆಡಿ ಮಾಡ್ಕೊಂಡು ಬರ್ತೀನಿ ಅದು ಬೇಯೋಷ್ಟರಲ್ಲಿ. ಬನ್ನಿ ಫ್ರೆಂಡ್ಸ್, ಇವಾಗ ಮಸಾಲೆ ರುಬ್ಬಿದಾಯಿತು. ಇದನ್ನು ಚೆನ್ನಾಗಿ ಕುದೀತಾ ಇದೆ. ನೋಡಿ, ನಾನೇನು ಒಗ್ಗರಣೆ ಹಾಕಿದೆ, ಹೆಸ್ರು ಕಾಳು, ಆಲೂಗಡ್ಡೆ ಮತ್ತು ಬದನೆಕಾಯಿ ಚೆನ್ನಾಗಿ ಕುದೀತಾ ಇದೆ. ಇದು ಫುಲ್ಲು ಬೆಂದ ಮೇಲೆ ಮಸಾಲೆ ಹಾಕಬಾರ್ದು. ಸ್ವಲ್ಪ ಕುದಿಯುವಾಗ ನಾನು ರುಬ್ಬಿರೋ ಮಸಾಲೆನ ಹಾಕಬೇಕು. ಇವಾಗ ನೋಡಿ, ಟೊಮೆಟೊ ಸೇರಿ ಮಸಾಲೆ ರುಬ್ಬಿ ರೆಡಿ ಮಾಡ್ಕೊ ಬಂದಿದ್ದೀನಿ. ಯಾಕಂದರೆ ಫುಲ್ಲು ಬೆಂದಮೇಲೆ ಹಾಕಬೇಡಿ. ಅರ್ಧ ಬೇಯುವಾಗ ಈ ಮಸಾಲೆನ ಹಾಕಿ ತಿರ್ಗಾ ನೀವು ಒಂದು 20 ನಿಮಿಷ ಚೆನ್ನಾಗಿ ಬೇಯಿಸಬೇಕಾಗುತ್ತೆ. ನೋಡಿ, ಎಲ್ಲ ಮಸಾಲೆ ಹಾಕಿದ್ದೀನಿ. ಇವಾಗ ಮಸಾಲೆ ಹಾಕಿದೆ. ನೀವು ಮಾಡಿ ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನಮ್ಮ ಊರ ಕಡೆ ಈ ಥರನೇ ಮಾಡೋದು. ಇವಾಗ ನಾನು ರುಬ್ಬಿರೋ ಮಸಾಲೆನ ನೀಟಾಗಿ ಅರ್ಧ ಬೆಂದಿತ್ತು. ಮೊಳಕೆ ಕಾಳು ಫುಲ್ಲು ಬೆಂದಮೇಲೆ ಮಸಾಲೆ ಹಾಕಿದ್ರೆ ನಮಗೆ ಕಾಳು ತಿನ್ನೋಕ್ಕೆ ಸಿಗಲ್ಲ. ಅದಕ್ಕೆ ಅರ್ಧ ಬೇಯುವಾಗ ನೀವು ರುಬ್ಬಿರೋ ಮಸಾಲೆನ ಹಾಕಬೇಕು. ಒಗ್ಗರಣೆ ಎಲ್ಲ ಹಾಕಿದಾಯಿತು. ಇನ್ನೇನಿಲ್ಲ, 20 ನಿಮಿಷ ಬೇಯಿಸ್ಕೊಂಡ್ರೆ ನಮ್ಮ ಈ ಮೊಳಕೆ ಕಾಳಿನ ಮಸಾಲೆ ಸಾರು ರೆಡಿ ಆಗುತ್ತೆ. ಬನ್ನಿ, ಇವಾಗ ಇದು ಮುಚ್ಚಿ ಒಂದು 20 ನಿಮಿಷ ಅದನ್ನು ಬೇಯಿಸ್ಕೊಳ್ಳೋಣ. ಆವಾಗ ರೆಡಿ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಇವಾಗ ನೋಡಿ, ಚೆನ್ನಾಗಿ ಮಸಾಲೆ ಹಾಕಿದ್ಮೇಲೆ ಚೆನ್ನಾಗಿ ಬೆಂದು ರೆಡಿಯಾಗಿದೆ. ಕೊನೆಗೂ ನನ್ನ ಮೊಳಕೆ ಕಾಳಿನ ಸಾರು ರೆಡಿಯಾಗಿದೆ. ಇವಾಗ ನೋಡಿ, ಇವಾಗ ನಾನು ಕುಕ್ಕರೆಲ್ಲ ಹಾಕಿಲ್ಲಲ್ವಾ. ಇವಾಗ ನೋಡಿ, ಎಲ್ಲ ಎಷ್ಟು ಚೆನ್ನಾಗಿ ಹಂಗೆ ಕಾಳೆಲ್ಲ ಹಂಗೆ ಕಾಣುತ್ತೆ. ಕುಕ್ಕರಲ್ಲಿ ಹಾಕಿದ್ರೆ ನಿಮಗೆ ಕಾಳು ಸಿಗೋಲ್ಲ, ಚಟ್ನಿ ಆಗಿಬಿಡುತ್ತೆ. ಇವಾಗ ಇದು ಆರಿದ್ಮೇಲೆ ನೋಡಿ, ನಾವು ಸಾರು ಆರಿದ್ಮೇಲೆ ಅದರಲ್ಲೇ ಆಲೂಗಡ್ಡೆ, ಬದನೆಕಾಯಿ, ಹೆಸ್ರು ಕಾಳೆಲ್ಲ ಅರ್ಧ ಬೇಯುತ್ತೆ. ನೋಡಿ, ಫುಲ್ಲು ಕ್ಲೀನಾಗಿ ಎಲ್ಲ ಸಾಂಬಾರು ರೆಡಿಯಾಗಿದೆ. ನಾನು ಹೆಂಗೆ ಹೇಳಿದ್ದೀನಿ, ಯಾವ ಥರ ತೋರಿಸಿದ್ದೀನಿ ಅದೇ ಥರ ನೀವು ಟ್ರೈ ಮಾಡಿ. ಕೊನೆಯಲ್ಲಿ ಇವಾಗ ಕೊತ್ತಂಬರಿ ಸೊಪ್ಪು ನೋಡಿ, ಕೊತ್ತಂಬರಿ ಸೊಪ್ಪು ಹಾಕಿದ್ರೂ ಹಾಕ್ಬೋದು, ಇಲ್ಲಾಂದರೆ ಪರವಾಗಿಲ್ಲ. ಕೊತ್ತಂಬರಿ ಸೊಪ್ಪು ಹಾಕಿದ್ರೂ ಹಾಕ್ಬೋದು, ಇಲ್ಲಾಂದರೆ ಪರವಾಗಿಲ್ಲ. ನೋಡಿ, ಇವಾಗ ಸಾಂಬಾರು ರೆಡಿಯಾಗಿದೆ. ಇದು ರೈಸ್ ರೊಟ್ಟಿಗಾಗಲಿ, ಇವತ್ತು ನಾನು ರೊಟ್ಟಿ ಮಾಡ್ತೀನಿ, ರೊಟ್ಟಿಗೆ ಸಾರು ಮಾಡಿರೋದು. ಇದು ರೊಟ್ಟಿಗಾಗಲಿ ಮತ್ತು ಮುದ್ದೆಗೂ ತುಂಬ ಚೆನ್ನಾಗಿರುತ್ತೆ, ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ, ದೋಸೆಗೆ, ಇಡ್ಲಿ, ಪೂರಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ನಾನು ಹೇಗೆ ಮಾಡಿದ್ದು ಅಂತ ಎಲ್ಲ ವೀಡಿಯೋ ನೀಟಾಗಿ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೇಗಿದೆ ಅಂತ ಕಮೆಂಟ್ ಹಾಕಿ. ಥ್ಯಾಂಕ್ ಯು ಸೋ ಮಚ್. ನನ್ನ ವೀಡಿಯೋ ಯಾರೆಲ್ಲ ನೋಡಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.